ತಿಂಗಳು ಬರೋಬ್ಬರಿ 9 ತಿಂಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವಂತ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಸುನಿತಾ ಮರಳಿ ಭೂಮಿಗೆ ಬಂದಿದ್ದು ಭಾರತೀಯರಲ್ಲೂ ಕೂಡ ರೋಮಾಂಚನವನ್ನೇ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಕೋಟ್ಯಾನುಕೋಟಿ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಏನದು ನೀವೇ ನೋಡಿ. View coming from the WB-57. Oh, looks like we're getting our next crew member here, Nate Williams. There we have it. Some waves, some thumbs up, and some smiles. Definitely seems to. ಭೂಮಿಗೆ ಬಂದ ಸುನಿತಾ ವಿಲಿಯಮ್ಸ್ ಸಪ್ತ ಸವಾಲುಗಳನ್ನ ದಾಟಿ ಗೆದ್ದ ನಾಸಾ. 9 ತಿಂಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಕೊನೆಗೂ ಸುನಿತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ. ನಾಸಾ ತನ್ನ ಸಪ್ತ ಸವಾಲುಗಳನ್ನ ಅಂದುಕೊಂಡಂತೆಯೇ ಎದುರಿಸಿ ಗೆದ್ದಿದೆ. ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋದಕ್ಕೆ 45 ದಿನಗಳೇ ಬೇಕು. ಆದ್ದರಿಂದ ಸುನಿತಾ ವಿಲಿಯಮ್ಸ್ ಸೇರಿದಂತೆ 4 ಗಗನಯಾತ್ರಿಗಳಿಗೆ ಹೌಸ್ಟನ್ನ ಜಾನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಟೇಷನ್ ನಡೆಯಲಿದೆ. 45 ದಿನത്തെ ಸವಾಲು. 4 ಗಗನಯಾನಿಗಳಿಗೆ ಮೂಳೆ ಸ್ನಾಯು ಸವೆತ ಆಗದಂತೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಬಿ ಸಿಂಡ್ರೋಮ್ನಿಂದ ಹೊರಬರುವಂತೆ, ದೃಷ್ಟಿ ದೋಷ ಉಂಟಾಗದಂತೆ ತಜ್ಞ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ. ಬಳಿಕ ನೆಲದ ಮೇಲೆ ನಿಧಾನವಾಗಿ ನಡೆಸುತ್ತಾರೆ. ಮೊದಲು ಮೃದುವಾದ ಜಾಗದಲ್ಲಿ ನಡೆದಾಡುತ್ತಾರೆ. ಕಾಲುಗಳನ್ನ ಬಲಪಡಿಸಲು ವ್ಯಾಯಾಮ ಮಾಡಿಸುತ್ತಾರೆ. ಬ್ಯಾಲೆನ್ಸ್ ಮಾಡುವುದಕ್ಕೆ ತರಬೇತಿ ನೀಡಲಾಗುತ್ತದೆ. ನಾಸಾ ವೈದ್ಯಕೀಯ ಟೀಮ್ ನಿರಂತರ ಮೇಲ್ವಿಚಾರಣೆ ಮಾಡ್ತಿರುತ್ತೆ. ಸುನಿತಾ ಹುಟ್ಟೂರಲ್ಲಿ ಉರಿಯುತ್ತಿದೆ ಜ್ಯೋತಿ. ಗುಜರಾತ್ನ ಮೆಹನ್ಸಲ್ ಜಿಲ್ಲೆಯ ಜುರಾಸಲ್ ಸುನಿತಾ ವಿಲಿಯಮ್ಸ್ ಹೆತ್ತವರ ಊರು. ಅಲ್ಲೇ ಸುನಿತಾ ಸಂಬಂಧಿಕರಿದ್ದಾರೆ. ಜೂನ್ 2024ರಿಂದ ಗ್ರಾಮದ ದೇಗುಲದಲ್ಲಿ ಅಖಂಡ ಜ್ಯೋತಿ ಬೆಳಗಿಸಲಾಗ್ತಿತ್ತು. ಅದು ಈಗಲೂ ಉರಿತಾ ಇದೆ. 2016ರಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಪ್ರಯಾಣ ಕೈಗೊಂಡಿದ್ದಾಗ ಸುನಿತಾ ವಿಲಿಯಮ್ಸ್ ರನ್ನ ಭೇಟಿಯಾಗಿದ್ರು. ಇದೀಗ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಸುನಿತಾ ಶೀಘ್ರವೇ ಭಾರತಕ್ಕೆ ಮರಳಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಿಂಗಳು ಬರೋಬ್ಬರಿ 9 ತಿಂಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವಂತ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಸುನಿತಾ ಮರಳಿ ಭೂಮಿಗೆ ಬಂದಿದ್ದು ಭಾರತೀಯರಲ್ಲೂ ಕೂಡ ರೋಮಾಂಚನವನ್ನೇ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಕೋಟ್ಯಾನುಕೋಟಿ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಏನದು ನೀವೇ ನೋಡಿ. View coming from the WB-57. Oh, looks like we're getting our next crew member here, Nate Williams. There we have it. Some waves, some thumbs up, and some smiles. Definitely seems to. ಭೂಮಿಗೆ ಬಂದ ಸುನಿತಾ ವಿಲಿಯಮ್ಸ್ ಸಪ್ತ ಸವಾಲುಗಳನ್ನ ದಾಟಿ ಗೆದ್ದ ನಾಸಾ. 9 ತಿಂಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಕೊನೆಗೂ ಸುನಿತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ. ನಾಸಾ ತನ್ನ ಸಪ್ತ ಸವಾಲುಗಳನ್ನ ಅಂದುಕೊಂಡಂತೆಯೇ ಎದುರಿಸಿ ಗೆದ್ದಿದೆ. ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋದಕ್ಕೆ 45 ದಿನಗಳೇ ಬೇಕು. ಆದ್ದರಿಂದ ಸುನಿತಾ ವಿಲಿಯಮ್ಸ್ ಸೇರಿದಂತೆ 4 ಗಗನಯಾತ್ರಿಗಳಿಗೆ ಹೌಸ್ಟನ್ನ ಜಾನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಟೇಷನ್ ನಡೆಯಲಿದೆ. 45 ದಿನത്തെ ಸವಾಲು. 4 ಗಗನಯಾನಿಗಳಿಗೆ ಮೂಳೆ ಸ್ನಾಯು ಸವೆತ ಆಗದಂತೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಬಿ ಸಿಂಡ್ರೋಮ್ನಿಂದ ಹೊರಬರುವಂತೆ, ದೃಷ್ಟಿ ದೋಷ ಉಂಟಾಗದಂತೆ ತಜ್ಞ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ. ಬಳಿಕ ನೆಲದ ಮೇಲೆ ನಿಧಾನವಾಗಿ ನಡೆಸುತ್ತಾರೆ. ಮೊದಲು ಮೃದುವಾದ ಜಾಗದಲ್ಲಿ ನಡೆದಾಡುತ್ತಾರೆ. ಕಾಲುಗಳನ್ನ ಬಲಪಡಿಸಲು ವ್ಯಾಯಾಮ ಮಾಡಿಸುತ್ತಾರೆ. ಬ್ಯಾಲೆನ್ಸ್ ಮಾಡುವುದಕ್ಕೆ ತರಬೇತಿ ನೀಡಲಾಗುತ್ತದೆ. ನಾಸಾ ವೈದ್ಯಕೀಯ ಟೀಮ್ ನಿರಂತರ ಮೇಲ್ವಿಚಾರಣೆ ಮಾಡ್ತಿರುತ್ತೆ. ಸುನಿತಾ ಹುಟ್ಟೂರಲ್ಲಿ ಉರಿಯುತ್ತಿದೆ ಜ್ಯೋತಿ.
ಮೆಹನ್ಸಲ್ ಜಿಲ್ಲೆಯ ಡುರಾಸೆಲ್ ಸುನಿತಾ ವಿಲಿಯಮ್ಸ್ ಹೆತ್ತವರ ಊರು. ಅಲ್ಲೇ ಸುನಿತಾ ಸಂಬಂಧಿಕರಿದ್ದಾರೆ. ಜೂನ್ 2024ರಿಂದ ಗ್ರಾಮದ ದೇಗುಲದಲ್ಲಿ ಅಖಂಡ ಜ್ಯೋತಿ ಬೆಳಗಿಸಲಾಗ್ತಿತ್ತು. ಅದು ಈಗಲೂ ಉರಿತಾ ಇದೆ. 2016ರಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಪ್ರಯಾಣ ಕೈಗೊಂಡಿದ್ದಾಗ ಸುನಿತಾ ವಿಲಿಯಮ್ಸ್ ರನ್ನ ಭೇಟಿಯಾಗಿದ್ರು. ಇದೀಗ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸುನಿತಾ ಶೀಘ್ರವೇ ಭಾರತಕ್ಕೆ ಮರಳಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಿಂಗಳು ಬರೋಬ್ಬರಿ 9 ತಿಂಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವಂತ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಸುನಿತಾ ಮರಳಿ ಭೂಮಿಗೆ ಬಂದಿದ್ದು ಭಾರತೀಯರಲ್ಲೂ ಕೂಡ ರೋಮಾಂಚನವನ್ನೇ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಕೋಟ್ಯಾನುಕೋಟಿ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಏನದು ನೀವೇ ನೋಡಿ. View coming from the WB-57. Oh, looks like we're getting our next crew member here, Williams. There we have it. Some waves, some thumbs up, and some smiles. Definitely seems to. ಭೂಮಿಗೆ ಬಂದ ಸುನಿತಾ ವಿಲಿಯಮ್ಸ್ ಸಪ್ತ ಸವಾಲುಗಳನ್ನ ದಾಟಿ ಗೆದ್ದ ನಾಸಾ. 9 ತಿಂಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಕೊನೆಗೂ ಸುನಿತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ. ನಾಸಾ ತನ್ನ ಸಪ್ತ ಸವಾಲುಗಳನ್ನ ಅಂದುಕೊಂಡಂತೆಯೇ ಎದುರಿಸಿ ಗೆದ್ದಿದೆ. Some happy waves, smiles all around, back on Earth. ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋದಕ್ಕೆ 45 ದಿನಗಳೇ ಬೇಕು. ಆದ್ದರಿಂದ ಸುನಿತಾ ವಿಲಿಯಮ್ಸ್ ಸೇರಿದಂತೆ 4 ಗಗನಯಾತ್ರಿಗಳಿಗೆ ಹೂಸ್ಟನ್ನ ಜಾನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಟೇಷನ್ ನಡೆಯಲಿದೆ. 45 ದಿನത്തെ ಸವಾಲು. 4 ಗಗನಯಾನಿಗಳಿಗೆ ಮೂಳೆ ಸ್ನಾಯು ಸವೆತ ಆಗದಂತೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಬಿ ಸಿಂಡ್ರೋಮ್ನಿಂದ ಹೊರಬರುವಂತೆ, ದೃಷ್ಟಿ ದೋಷ ಉಂಟಾಗದಂತೆ ತಜ್ಞ ವೈದ್ಯರು ಚಿಕಿತ್ಸೆ ನೀಡುತ್ತಾರೆ. ಬಳಿಕ ನೆಲದ ಮೇಲೆ ನಿಧಾನವಾಗಿ ನಡೆಸುತ್ತಾರೆ. ಮೊದಲು ಮೃದುವಾದ ಜಾಗದಲ್ಲಿ ನಡೆದಾಡುತ್ತಾರೆ. ಕಾಲುಗಳನ್ನ ಬಲಪಡಿಸಲು ವ್ಯಾಯಾಮ ಮಾಡಿಸುತ್ತಾರೆ. ಬ್ಯಾಲೆನ್ಸ್ ಮಾಡುವುದಕ್ಕೆ ತರಬೇತಿ ನೀಡಲಾಗುತ್ತದೆ. ನಾಸಾ ವೈದ್ಯಕೀಯ ಟೀಮ್ ನಿರಂತರ ಮೇಲ್ವಿಚಾರಣೆ ಮಾಡ್ತಿರುತ್ತೆ. ಸುನಿತಾ ಹುಟ್ಟೂರಲ್ಲಿ ಉರಿಯುತ್ತಿದೆ ಜ್ಯೋತಿ. ಗುಜರಾತ್ನ ಮೆಹನ್ಸಲ್ ಜಿಲ್ಲೆಯ ಡುರಾಸೆಲ್ ಸುನಿತಾ ವಿಲಿಯಮ್ಸ್ ಹೆತ್ತವರ ಊರು. ಅಲ್ಲೇ ಸುನಿತಾ ಸಂಬಂಧಿಕರಿದ್ದಾರೆ. ಜೂನ್ 2024ರಿಂದ ಗ್ರಾಮದ ದೇಗುಲದಲ್ಲಿ ಅಖಂಡ ಜ್ಯೋತಿ ಬೆಳಗಿಸಲಾಗ್ತಿತ್ತು. ಅದು ಈಗಲೂ ಉರಿತಾ ಇದೆ. 2016ರಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಪ್ರಯಾಣ ಕೈಗೊಂಡಿದ್ದಾಗ ಸುನಿತಾ ವಿಲಿಯಮ್ಸ್ ರನ್ನ ಭೇಟಿಯಾಗಿದ್ರು. ಇದೀಗ ಭಾರತಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸುನಿತಾ ಶೀಘ್ರವೇ ಭಾರತಕ್ಕೆ ಮರಳಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.